ಹೊನ್ನಾವರ ತಾಲೂಕಿನ ಗ್ರಾಮೀಣ ಪ್ರದೇಶದ ರೈತರು ಹಲವೆಡೆ ವಿವಿಧ ಬಗೆಯ ತರಕಾರಿ ಬೆಳೆಯುತ್ತಿದ್ದಾರೆ. ಊರ ತರಕಾರಿಗೆ ಬೇಡಿಕೆ ಹೆಚ್ಚಿದ್ದು ಬಾಯಿಗೂ ರುಚಿ ಕೊಡುತ್ತದೆ. ಕೆಲವು ಕಡೆ ಮಳೆಗಾಲದಲ್ಲಿ, ಇನ್ನು ಕೆಲವು ಕಡೆ ಬೇಸಿಗೆಯಲ್ಲಿ ತರಕಾರಿ ಬೆಳೆದು ತಮ್ಮ ಬದುಕು ಕಟ್ಟಿಕೊಳ್ತಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಹೊನ್ನಾವರ ತಾಲೂಕಿನ ಮುಗಳಿ, ಅಪ್ಸರಕೊಂಡ, ದಿಬ್ಬಣಗಲ್, ಗುಣವಂತೆ, ಖರ್ವಾ, ನಗರೆ, ಬೆಳ್ಳಾರೆ, ಕಾವೂರು ಇನ್ನೂ ಹಲವಾರು ಕಡೆಯಲ್ಲಿ ಊರು ತರಕಾರಿ ಬೆಳೆದು ಮಾರಾಟ ಮಾಡುತ್ತಿದ್ದಾರೆ. ಕಾಸರಕೋಡ್, ಕೆಳಗಿನೂರು ಭಾಗದಲ್ಲಿ ಬೇಸಿಗೆ ತರಕಾರಿ ಬೆಳೆಯುತ್ತಾರೆ. ಮಳೆಗಾಲದ ಬೆಳೆಗೆ ಗುಡ್ಡದ ಮೇಲೆ 2 ತಿಂಗಳ ಹಿಂದೆ ಬಿತ್ತನೆ ಮಾಡಿದ ಗಿಡಗಳು 1 ತಿಂಗಳಲ್ಲಿ ಫಸಲು ಕೊಡಲಿದೆ. ತರಕಾರಿ ಗಿಡಗಳು ಬೆಳೆದು ನಿಂತಿದ್ದು ಹಸಿರಿನ ಹಾಸು ಹಸಿದಂತೆ ಕಂಡು ಬರ್ತಿದೆ. ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುವ ಊರ ತರಕಾರಿ ಹೀರೆಕಾಯಿ, ಸವತೆ, ಬೆಂಡೆ, ಹಾಗಲಕಾಯಿ, ಮೊಗ್ಗೆ, ಇಬ್ಬುಡ್ಲ, ಪಟ್ಲ, ಸೋಡಿಗೆ, ಪುತ್ತಲು ಬೆಳೆ ಬೆಳೆಯುತ್ತಾರೆ. ಸವತೆ ಮೊದಲು ಫಸಲು ಕೊಡಲಿದೆ. ನಂತರ ಬೆಂಡೆ, ಹೀರೆ ಹೀಗೆ ಒಂದೊಂದಾಗಿ ದೀಪಾವಳಿ ಸಮಯದಲ್ಲಿ ಮೊಗ್ಗೆ ಕಟಾವಿನ ನಂತರ ವರ್ಷದ ಬೆಳೆ ಮುಕ್ತಾಯ ಆಗಲಿದೆ. ಇತ್ತೀಚಿನ ದಿನಗಳಲ್ಲಿ ಹಳ್ಳಿಯಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗುವವರು ಕಡಿಮೆಯಾಗಿದ್ದಾರೆ. ಯುವ ಸಮುದಾಯ ಪಟ್ಟಣದತ್ತ ಮುಖ ಮಾಡುತ್ತಿದ್ದಾರೆ. ಇದರ ನಡುವೆ ಹಿರಿಯರು 10-15 ವರ್ಷದಿಂದ ತರಕಾರಿ ಬೆಳೆಯನ್ನೇ ನಂಬಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ. ಕೆಲವು ಕಡೆ ಯುವಕರು ಕೂಡ ತಮ್ಮ ತಂದೆ ತಾಯಿ ಒಟ್ಟಿಗೆ ತರಕಾರಿ ಬೆಳೆಯುವಲ್ಲಿ ತೊಡಗಿಕೊಳ್ತಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಬೆಳೆಯುವ ಊರ ತರಕಾರಿಗೆ ಬೇಡಿಕೆ ಹೆಚ್ಚಿರುತ್ತದೆ. ದೀಪಾವಳಿ ಸಮಯದಲ್ಲಿ ಮೊಗೆಕಾಯಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತದೆ. ಬೆಂಡೆ, ಹೀರೆ, ಸವತೆ, ಹಾಗಲಕಾಯಿಗೂ ಬೇಡಿಕೆ ಹೆಚ್ಚಿದೆ. ಊರ ತರಕಾರಿಯ ರುಚಿ ಗ್ರಾಹಕರನ್ನ ಸೆಳೆಯುತ್ತದೆ. ಅದರಲ್ಲೂ ಆಕಳ ಗೊಬ್ಬರ ಹಾಕಿ ಬೆಳೆದ ತರಕಾರಿಗೆ ಅತಿ ಹೆಚ್ಚು ಬೇಡಿಕೆ ಇದೆ. ರೈತರು ಬೆಳೆದ ತರಕಾರಿ ಬೆಳೆಯ ವಿಸ್ತೀರ್ಣಕ್ಕೆ ಅನುಗುಣವಾಗಿ ತೋಟಗಾರಿಕೆ ಇಲಾಖೆಯಿಂದಲೂ ಸಹಾಯಧನ ಸಿಗಲಿದೆ. 15 ವರ್ಷಗಳಿಂದ ತರಕಾರಿ ಬೆಳೆ ಬೆಳೆಯುತ್ತಿದ್ದೇವೆ. ಬೆಂಡೆ, ಹೀರೆ, ಹಾಗಲ, ಪಟ್ಲ, ಸವತೆ, ಇಬ್ಬುಡ್ಲ, ಸೋರೆಕಾಯಿ ಬೆಳೆಯುತ್ತಿದ್ದೇವೆ. ಇವೆಲ್ಲ ಬೆಳೆಗೆ ಮಳೆ ಸಮ ಪ್ರಮಾಣದಲ್ಲಿ ಬೀಳೋದ್ರಿಂದ ಫಲ ಬರಬಹುದು. ಒಮ್ಮೊಮ್ಮೆ ರೋಗ ಬರುವ ಸಾಧ್ಯತೆ ಇರುತ್ತದೆ. 3 ತಿಂಗಳೊಳಗೆ ಬೆಳೆ ಬರುತ್ತದೆ. ಬೆಳೆದ ತರಕಾರಿಗಳನ್ನ ರಸ್ತೆ ಬದಿಯಲ್ಲಿ ನಿಂತು ವ್ಯಾಪಾರ ಮಾಡ್ತೇವೆ. ಬೀಜಗಳನ್ನ ನಾವು ಶೇಖರಿಸಿಟ್ಟು ಮುಂದಿನ ವರ್ಷಕ್ಕೆ ಅದನ್ನ ಬಳಸಿಕೊಳ್ತೇವೆ. ತರಕಾರಿ ಬೆಳೆಗೆ ಯಾವುದೇ ರೋಗಗಳು ಬರದೇ ಇದ್ರೆ ಜೀವನವನ್ನ ನಡೆಸಿಕೊಂಡು ಹೋಗ್ಬೋದು. ಮಳೆಗಾಲಕ್ಕೆ ಈ ಕೃಷಿಯನ್ನ ನಂಬಿ ಜೀವನ ನಡೆಸಿಕೊಂಡು ಬರುತ್ತಿದ್ದೇವೆ ಎನ್ನುತ್ತಾರೆ ತರಕಾರಿ ಬೆಳೆಗಾರ ನಾಜ್ಗಾರ್ ಅಭಿತೋಟದ ಮಂಜುನಾಥ್ ನಾಯ್ಕ್. ನಾವು ಬೆಳೆದಂತ ಹೇಳಿದ್ರೆ ಬೆಂಡೆ, ಹೀರೆ, ಹಾಗಲ, ಪಟ್ಲ, ಚೌತಿ, ಸೋಡ್ಗೆ. ಮಳೆ ಸರಿಯಾಗಿ ಬಿದ್ರೆ ಮಾತ್ರ, ಇಲ್ಲಾರ ಯಾವ್ದಾದ್ರು ರೋಗ ಕೊಳ್ಸ್ರಿ ಅಂತದ್ದು ಇಲ್ಲ. ಬೆಂಡೆ ಇನ್ನೊಂದು ತಿಂಗಳ ಒಳಗೆ ಬರ್ಬೋದು ಅಷ್ಟೇ. 15 ದಿವಸ, ಇನ್ನೊಂದು 15 ದಿವಸನೊಳಗೆ ಬರ್ಬೋದು. 15 ದಿವಸ ಈಗ ಸುಮಾರು ನೆಟ್ಟಿ 2 ತಿಂಗಳಾಯ್ತು. ಈಗ ಸೌತೆಕಾಯಿ ಈಗ ಅಷ್ಟೇ, ಅದ್ರ ಜೊತೆಗೆ ನೆಡೋದೆ ಅದು ಅಷ್ಟೇ. ಒಂದು 2-2.5 ತಿಂಗಳ ಲೆಕ್ಕ ಆದಂಗಾಯ್ತು. ಈಗ ಈ ಮಾತ್ರ ಅಷ್ಟೇ ಹೂಗು ಬಿಡು ಕೊಡ್ಕದ. ಈಗ ಬೆಳೆದ ಬೆಳೆ ನಾವೇ ಸ್ವಂತ ಹೈವೇ ರೋಡ್ ಬದಿಗೆ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ನಮ್ಮ ಹೆಂಡತಿ. ಲಾಭ ಅಂತ ಹೇಳಿದ್ರೆ ನಾವ್ ಮಾಡ್ದಷ್ಟಿಗೆ ಏನಾದ್ರು ಇದಾದ್ರೆ, ಸರಿಯಾಗಿ ಮಳೆ ಗಿಳಿ ಸರಿಯಾಗಿ ಇದಾದ್ರೆ, ಜಾಸ್ತಿ ಮಳೆ ಆದ್ರೂ ಆಗುದಿಲ್ಲ, ಜಾಸ್ತಿ ಬಿಸಿಲು ಬಿದ್ರು ಇದಾಗುದಿಲ್ಲ. ಎಂತ ಹೇಳಿದ್ರೆ ಮಳೆ ಅಂಶಕ್ಕೆ ಇದ್ದದ್ದಯ್ಯ ಏನಾದ್ರು ಆಗಿ ಕೊಳಿಸ್ತು ಅಂತ ಹೇಳಿದ್ರೆ ಇದಾಗ್ಲಿ. ಇನ್ನುವರೆಗೂ ರೋಗ ಕೊಳಿಸ್ಲಿಲ್ಲ. ಹಂಗ್ ಕೊಳಿಸ್ತಾ ಇದ್ರು ಅಷ್ಟೇ ಸಾಕು ಅಂತ ಹೇಳುದು ಒಂದಿದು. ಸರಿಯಾಗಿ ಆಗ್ಬಿಟ್ರೆ ಏನ್ ತೊಂದ್ರೆ ಇಲ್ಲ ನಮ್ಗೆ. ಸರಿಯಾಗಿ ಕೈ ಕೊಟ್ಬಿಟ್ರೆ ಬೆಳೆ ಇದಾದ್ರೆ ಏನ್ ತೊಂದ್ರೆ ಇಲ್ಲ. ಅಷ್ಟು ಹೊತ್ತಾಗೆ ಏನು ಒಂದೊಂದು ವರ್ಷ ಆಗುದೇ ಇಲ್ಲ. ಆದ್ರೆ ಬೇರೆ ಕಡೆಯನ್ನು ಖರೀದಿ ಮಾಡೋರಿ ಕೂತ್ ವ್ಯಾಪಾರ ಮಾಡ್ತಾರೆ ನಾನು ಹೆಂಡತಿ. ಕರಾವಳಿ ಮುಂಜಾವು, ಡಿಜಿಟಲ್ ನ್ಯೂಸ್, HL ನಗರೆ, ಹೊನ್ನಾವರ. ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ದಿವ್ಯಾಂಗರಿಗೆ ಮತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆಯಡಿ ಹಿರಿಯ ನಾಗರಿಕರಿಗೆ ಉಚಿತವಾಗಿ ಸಾಧನ ಸಲಕರಣೆ ವಿತರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಫಲಾನುಭವಿಗಳಿಗೆ ಸಲಕರಣೆ ವಿತರಿಸಿದ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ, ವಿಕಲಚೇತನರಿಗೆ ಸಲಕರಣೆ ನೀಡುವ ಕಾರ್ಯಕ್ರಮ ನನಗೆ ಅತೀವ ಸಂತಸ ತಂದಿದೆ. ಸರ್ಕಾರ ಶಾಸಕರ ಅನುದಾನದಡಿ ವಿವಿಧ ಸೌಲಭ್ಯ ನೀಡುತ್ತದೆ. ವಿಶೇಷ ಚೇತನ ಸಲಕರಣೆ ಗುಣಮಟ್ಟ ಕಾಯ್ದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ವಿತರಿಸಲು ಒಪ್ಪಂದ ಮಾಡಿಕೊಂಡ ಕಂಪನಿ ಹಾಗೂ ಅಧಿಕಾರಿಗಳು ವಿಶೇಷ ಗಮನ ನೀಡಬೇಕು. ಈ ಸೌಲಭ್ಯದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು.
ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಯಾವುದು ಅನ್ನುವಂಥದ್ದನ್ನು ಯಾರಾದ್ರೂ ಕೇಳಿದ್ರೆ ವಿಕಲಚೇತನರಿಗೆ ಏನು ಸಲಕರಣೆಗಳನ್ನ ಸರ್ಕಾರ ಉಚಿತವಾಗಿ ನೀಡುವಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾರಲ್ಲ, ಅದು ನನ್ನ ಪುಣ್ಯದ ಸರ್ಕಾರ ಶಾಸಕರ ಅನುದಾನದಲ್ಲಿ ಇಂಥ ಒಂದು ವಿಕಲಚೇತನರಿಗೆ ಕೊಡುವಂತ ಒಂದು ಸಲಕರಣೆ ನಾವೇನೋ ಇವತ್ತು ಕೊಟ್ಬಿಡ್ತೇವೆ, ಒಂದು ತಿಂಗಳು 3 ತಿಂಗಳಲ್ಲಿ ಅದು ಗ್ಯಾರೇಜ್ ಹೋಗಿ ಕೊಡುವಂತದ್ದು ಸಲಕರಣೆ ಆಗಬಾರ್ದು. ಆ ರೀತಿಯಲ್ಲಿ ಒಂದು ಗುಣಮಟ್ಟದ ಒಂದು ಸಲಕರಣೆಗಳನ್ನ ಕೊಡುವಂತದ್ದು ಕಂಪನಿಗಳು, ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಅನ್ನುವಂತ ಒಂದು ಮನವಿಯನ್ನ ಈ ಒಂದು ಸಂದರ್ಭದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೇನೆ. ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಚೇತನ್ ಕುಮಾರ್ ಮಾತನಾಡಿ, ತಾಲೂಕಿನಲ್ಲಿ 2,000 ವಿಶೇಷ ಚೇತನರು ನೋಂದಾಯಿತರಾಗಿದ್ದಾರೆ. 22 ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ವಿಶೇಷ ಸಿಬ್ಬಂದಿ ನಿಯೋಜಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಯೋಜನೆಯ ಸೌಲಭ್ಯ ದೊರಕಿಸುವಲ್ಲಿ ಸಹಕಾರ ಮಾಡುತ್ತಿದ್ದಾರೆ ಎಂದರು. ರೇಡಿಯೋಲಜಿಸ್ಟ್ ಕಿಶನ್ ಕುಮಾರ್ ಪ್ರಾಸ್ತಾವಿಕ ಮಾತನಾಡಿ, ಈ ಯೋಜನೆಯಡಿ ಸರಿಸುಮಾರು 4 ಲಕ್ಷ ಫಲಾನುಭವಿಗಳಿಗೆ ಪ್ರಯೋಜನವಾಗಲಿದೆ. ಹೊನ್ನಾವರ ತಾಲೂಕಿನಿಂದ 54 ಜನ ಫಲಾನುಭವಿಗಳಿದ್ದಾರೆ. 6,36,754 ಮೊತ್ತದ ಸಲಕರಣೆ ನೀಡಲಾಗಿದೆ. ಜಿಲ್ಲೆಯಲ್ಲಿ 1,19,69,730 ಮೊತ್ತದ ಸಲಕರಣೆ ನೀಡಲಾಗಿದೆ ಎಂದರು. ವೇದಿಕೆಯಲ್ಲಿ ಕಾರ್ಯಕ್ರಮ ಆಯೋಜನಾಧಿಕಾರಿ ಅಭಿಷೇಕ್ ಕುಮಾರ್, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ವನಿತಾ ದೇಶಭಂಡಾರಿ, ಜಿಲ್ಲಾ ವಿಶೇಷ ಚೇತನ ಸಬಲೀಕರಣ ಅಧಿಕಾರಿ ರಾಘವೇಂದ್ರ ಭಟ್ ಉಪಸ್ಥಿತರಿದ್ದರು. ಯುವಜನ ಸೇವಾ ಕ್ರೀಡಾ ಅಧಿಕಾರಿ ಸುಧೀಶ್ ನಾಯ್ಕ್ ನಿರೂಪಿಸಿದರು. ಐವತ್ತು ಸಾವಿರಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ.
ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.